ನಮಸ್ಕಾರ ಗೆಳೆಯರೇ, IPL 2026ರ ಆರಂಭಕ್ಕೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ. ಮಾರ್ಚ್ 28ಕ್ಕೆ ಹಬ್ಬ ಶುರುವಾಗುವ ಮೊದಲೇ ಕೋಲ್ಕತಾ ನೈಟ್ ರೈಡರ್ಸ್ ತಂಡವು ಒಂದು ದೊಡ್ಡ ಬಾಂಬ್ ಅನ್ನು ಸಿಡಿಸಿದೆ. ಬಾಂಗ್ಲಾದೇಶ ಸ್ಟಾರ್ ಬೌಲರ್ ಮುಸ್ತಫಿಜುರ್ ರೆಹಮಾನ್ ಅವರನ್ನು ತಂಡದಿಂದ ಹೊರಹಾಕಿರೋ KKR ಅವರ ಜಾಗಕ್ಕೆ ಒಬ್ಬ ಡೇಂಜರ್ ವೇಗಿಯನ್ನ ಕರೆತಂದಿದೆ. ಅಚ್ಚರಿ ಏನಪ್ಪಾ ಅಂದ್ರೆ ಈ ಬೌಲರ್ ಕಳೆದ ಸೀಸನ್ ನಲ್ಲಿ ನಮ್ಮ RCB ತಂಡದ ಭಾಗವಾಗಿದ್ರು. ಹೌದು, IPL ಆಡೋಕೆ ಈ ಆಟಗಾರ ಪಾಕಿಸ್ತಾನ ಸೂಪರ್ ಲೀಗ್ ಗೆ ಟಾಟಾ ಮಾಡಿಕೊಂಡು ಬಂದಿದ್ದಾರೆ. ಯಾರದು ಆ ಜಿಂಬಾಬ್ವೆಯ ವೇಗಿ? ಇವರ ಎಂಟ್ರಿಯಿಂದ KKR ಎಷ್ಟು ಸ್ಟ್ರಾಂಗ್ ಆಗಿದೆ, ಕಂಪ್ಲೀಟ್ ಮ್ಯಾಟರ್ ಅನ್ನು ನೋಡೋಣ ಬನ್ನಿ ಫ್ರೆಂಡ್. ಅದಕ್ಕೂ ಮುಂಚೆ ನಮ್ಮ ಸ್ಪೋರ್ಟ್ಸ್ 11 ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವರ ಹೆಸರು ಬ್ಲೆಸ್ಸಿಂಗ್ ಮುಜರ್ಬಾನಿ. ಜಿಂಬಾಬ್ವೆ ತಂಡದ ಅತಿ ಎತ್ತರವಾದ ಮತ್ತು ಅತ್ಯಂತ ವೇಗವಾದ ಬೌಲರ್. T20 ವಿಶ್ವಕಪ್ ನಲ್ಲಿ ಇವರು ಬೌಲಿಂಗ್ ಮಾಡಿದ್ದನ್ನ ನೀವೆಲ್ಲ ನೋಡಿರಬಹುದು. ಆ ಮಾರಕ ಬೌನ್ಸ್ ಮತ್ತು ನಿಖರವಾದ ಲೈನ್ ಅಂಡ್ ಲೆಂತ್ ನೋಡಿ ಈಗ KKR ಮ್ಯಾನೇಜ್ಮೆಂಟ್ ಕೂಡ ಫಿದಾ ಆಗಿದೆ. KKR ಅಧಿಕೃತವಾಗಿ ತಿಳಿಸಿರೋ ಪ್ರಕಾರ ಮುಸ್ತಫಿಜುರ್ ಬದಲಿಗೆ ಈಗ ಮುಜರ್ಬಾನಿಯನ್ನು ತಂಡಕ್ಕೆ ಸೇರಿಸಿಕೊಂಡಿರುವುದು ಅತ್ಯಂತ ಕನ್ಫರ್ಮ್ ಆಗಿದೆ. ಮಾರ್ಚ್ 17ಕ್ಕೆ ಇವರು ತಂಡವನ್ನು ಸೇರ್ತಾರೆ. ಇವರು ಪ್ಲೇಯಿಂಗ್ 11 ನಲ್ಲೂ ಕೂಡ ಇರೋದು ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಜಿಂಬಾಬ್ವೆ ಆಟಗಾರರಿಗೆ ಇತ್ತೀಚಿನ ದಿನಗಳಲ್ಲಿ ಡಿಮ್ಯಾಂಡ್ ಫುಲ್ ಜಾಸ್ತಿ ಆಗಿದೆ. ಈ ಮುಜರ್ಬಾನ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅದೇನಪ್ಪಾ ಅಂದ್ರೆ IPL ಆಫರ್ ಬರೋ ಮೊದಲೇ ಪಾಕಿಸ್ತಾನದ ಸೂಪರ್ ಲೀಗ್ PSL ಗೆ ಇವರು ಇಸ್ಲಾಮಾಬಾದ್ ಯುನೈಟೆಡ್ ತಂಡಕ್ಕೆ ಭಾಗವಾಗಿದ್ರು. ಅಲ್ಲಿ ಶಮರಾನ್ ಜೋಸೆಫ್ ಬದಲಿಗೆ ಇವರಿಗೆ ಚಾನ್ಸ್ ಕೂಡ ಸಿಕ್ಕಿತ್ತು. ಆದ್ರೆ ಯಾವಾಗ ಶಾರುಖ್ ಖಾನ್ ಅವರ KKR ತಂಡದಿಂದ ಅವರಿಗೆ ಕರೆ ಬಂತು, ಮುಜರ್ಬಾನಿ ಎರಡನೇ ಯೋಚನೆ ಮಾಡದೆ ಪಾಕಿಸ್ತಾನ್ ಲೀಗ್ ನಿಂದ ತಮ್ಮ ಹೆಸರನ್ನು ಕೂಡ ಹಿಂಪಡೆದುಕೊಂಡು ಭಾರತಕ್ಕೆ ಫ್ಲೈಟ್ ಹತ್ತಿ ಬರ್ತಿದ್ದಾರೆ. IPL ಕ್ರೇಜ್ ಅಂದ್ರೆ ಹಾಗೆ ನೋಡಿ, ಎಂತವರು PSL ಅನ್ನು ಬಿಟ್ಟು IPL ಗೆ ಓಡಿ ಬರ್ತಾರೆ. ಇಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಅಂದ್ರೆ ಮುಜರ್ಬಾನಿ ನಮಗೆ ಹೊಸಬರೇನಲ್ಲ. ಕಳೆದ ವರ್ಷ 2025ರ IPL ನಲ್ಲಿ ಇವರು ನಮ್ಮ RCB ತಂಡದಲ್ಲೇ ಇದ್ರು. RCB ಅವರು ಇವರನ್ನ ಬದಲಿ ಆಟಗಾರನಾಗಿ ತಗೊಂಡಿದ್ರು. ಆದ್ರೆ ದುರಂತ ಅಂದ್ರೆ ಇವರಿಗೆ ಒಂದೇ ಒಂದು ಮ್ಯಾಚ್ ಕೂಡ ಆಡೋದಕ್ಕೆ ಚಾನ್ಸ್ ಸಿಗ್ಲಿಲ್ಲ. ಬರೀ ಬೆಂಚ್ ಮೇಲೆ ಕುಳಿತು ಮ್ಯಾಚ್ ನೋಡಿ ವಾಪಸ್ಸೇ ಹೋದ್ರು. ಆದ್ರೆ ಈಗ KKR ಇವರ ಮೇಲೆ ಭರವಸೆ ಇಟ್ಟಿದೆ. RCB ಬಿಟ್ಟು ಹೋದ ಮೇಲೆ ಬಹಳಷ್ಟು ಪ್ಲೇಯರ್ಸ್ ಬೆಂಕಿ ಆಟ ಆಡಿದ್ದಾರೆ. ಅದೇ ರೀತಿ ಮುಜರ್ಬಾನಿ ಕೂಡ RCB ವಿರುದ್ಧ ಅಬ್ಬರಿಸ್ತಾರ ಅನ್ನೋದನ್ನ ಕಾದು ನೋಡಬೇಕು ಫ್ರೆಂಡ್ಸ್. ಗೆಳೆಯರೇ, RCB ಯಲ್ಲಿದ್ದು ಒಂದೇ ಒಂದು ಮ್ಯಾಚ್ ಕೂಡ ಆಡದ ಮುಜರ್ಬಾನಿ ಈಗ KKR ಪರ ಆರ್ಭಟಿಸ್ತಾರ? ಮುಸ್ತಫಿಜುರ್ ಜಾಗವನ್ನ ಇವರು ತುಂಬಕ್ಕೆ ಸಾಧ್ಯನಾ? ನೀವು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇದೇ ತರ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.